ಶತ್ರುನೇ. ಗಲೀಜ್ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ದಾಳಿ ಮಾಡೋ ಅಂತಕನೇ. ಅದಕ್ಕೆ ಗಲೀಜನ್ನು ಒದ್ದೊಡಿಸಲು ತಾಯಿ ಮಗನ ಕೈಗೆ ಬಂದಿರೋ ಆಯುಧ ಪೊರಕೆ. ಕತ್ತಿ ಅಷ್ಟೇ ಶ್ರೇಷ್ಠ. ಕಣ್ಣಿಗೆ ಹೊತ್ಕೊಂಡು ಕೆಲಸ ಶುರು ಮಾಡ್ಬೋದು ಅತ್ತೆ. ಮೇಡಮ್, ನಿಮ್ಮ ಈ ಸಮಾಜ ಸೇವೆಯ ಹಿಂದಿನ ಸ್ಫೂರ್ತಿ ಏನು? ನಮ್ಮ ಮನೆ ಕೆಲ್ಸದಾಕೆ ಕಣ್ಮಣಿ. ಆಕೆ ನಿತ್ಯ ಕಸ ಗುಡ್ಸಿ ಗಲೀಜ್ನ ತೆಗೆದ್ ನೋಡಿ ನೋಡಿ ತಾನು ಈ ಸಮಾಜದ ಕಸ ತೆಗಿಬೇಕು ಅಂತ ನಿರ್ಧಾರ ಮಾಡಿ ಬಂದಿರೋ ಮಹಾತಾಯಿ ಹಾಗೂ ಮಗನಿಗೆ, ಮಹಾತಾಯಿ ಹಾಗೂ ಮಗನಿಗೆ ಇವತ್ತು ಈ ಬೀದಿ ಕ್ಲೀನ್ ಆಗದೆ ಯಾರು ಮನೆಗೆ ಹೋಗೋದಿಲ್ಲ. ಈಗ ಈ ಕಾರ್ಯಕ್ರಮ ಶುರು ಕಸ ಗುಡ್ಸೋದಿಂದಲೇ. ಅತ್ತೆ ಶುರು ಮಾಡಣ್ವಾ? ಏನು ಮಾಡಕ್ಕಾಗಲ್ಲ ತಂಗಿ, ಶುರು ಮಾಡ್ಲೇಬೇಕು. ಮಾಡು. ಅಮ್ಮ ಆ ಬಾಣ್ಲಿ ಕೊಡಿ ಅವ್ರ ಕೈಲಿ. ನೀವು ಕೊಡಿ. ತಗೊಳ್ಳಿ ಯಜಮಾನ್ರೆ, ಕಸ ಗುಡ್ಸದ್ಮೇಲೆ ಅದನ್ನ ತುಂಬಾಕ್ ಬೇಕಾಗತ್ತೆ. ತಗೊಳ್ಳಿ ಅತ್ತೆ, ನೀವು ತಗೊಳ್ಳಿ. ಬನ್ನಿ ಅತ್ತೆ, ಕೆಲ್ಸ ಶುರು ಮಾಡೋಣ. ಯಜಮಾನ್ರೆ ಬನ್ನಿ. ಗಿರಿ, ನಮ್ ಬಾಸ್ ಹೋಗಿ ಕೈಯಲ್ಲಿ ಪೊರಕೆ ಹಿಡಿಯೋ ಪರಿಸ್ಥಿತಿ ಬಂತಲ್ಲೋ. ಲೋ ಸುಮ್ನೆ ಇರೋ. ವಿಜಯ್ ಅವ್ರ ಅಮ್ಮನ ಕೆಲಸ ಮಾಡ್ತಿರ್ಬೇಕಾದಾಗ ಪಾಪ ವಿಜಯ್ ಏನೋ ಮಾಡಕ್ ಸಾಧ್ಯ? ಮಗ 100% ಇದು ಆ ಗೀತಾ ಮಾಡಿಸ್ತಾ ಇರೋ ಕೆಲಸ. ಅವಳನ್ನ ಸುಮ್ನೆ ಬಿಡಬಾರ್ದು ಅಂತ ನಂಗೆ ಅನಿಸ್ತಾ ಇದೆ. ಅಂದ್ಮೇಲೆ ನಾವು ವಿಜಿಗೆ ಏನಾದ್ರು ಹೆಲ್ಪ್ ಮಾಡ್ಲೇಬೇಕಣ. ಏನ್ ಮಾಡ್ತೀಯಾ ನೀನ್? ವಿಜಯ್ ಹತ್ರ ಹೋಗಿ ಅವ್ನ ಕೈಲಿರೋ ಪೊರಕೆ ಇಸ್ಕೊಂಡು ನಾನ್ ಕಸ ಗುಡಿಸ್ತೀನಿ ಅಂತ ಹೇಳಿ ಕಸ ಗುಡಿಸ್ತೀಯಾ? ನಾನ್ ಹೇಳ್ತಾ ಇರೋದು ಅದಲ್ವಾ, ಆ ಗೀತಾಗ್ ಏನಾದ್ರು ಒಂದ್ ಗತಿ ಕಾಣಿಸಿ ವಿಜಯ್ ಹತ್ರ ಬೇಷ್ ಅನ್ಸ್ಕೋಬೇಕು. ಬೇಡ ಗುರು, ಗೀತಾ ಸಾಮಾನ್ಯದವಳಲ್ಲ. ಮಂತ್ರಿ ಮನೆಯವ್ರನ್ನೇ ಆಟ ಆಡಿಸ್ತಾ ಇದ್ದಾಳೆ ಅಂದ್ಮೇಲೆ ನಮ್ಮನ್ನೆಲ್ಲ ಸುಮ್ನೆ ಬಿಡ್ತಾಳ? ಹಾಗಂತ ನಮ್ ವಿಜಯ್ ಕೈಲಿ ಪೊರಕೆ ಹಿಡ್ಕೋಬೇಕಾ? ತಗೊಂಡಿದ್ದಾನೆ ಅಂದ್ಮೇಲೆ ಗೀತಾದು ಅಪ್ಪರ್ ಹ್ಯಾಂಡ್ ಅನ್ನಂಗೆ. ವಿಜಯ್ ಸೋತ, ಚರಂಡಿಲ್ ಬಿದ್ದ. ಇದು ನಮ್ಗಾಗ್ತಾರ ಅವಮಾನ ಕಣೋ. ಗೀತಾನ್ ಹೀಗೆ ಬಿಟ್ರೆ ಬೆಜ್ಜಾನ್ ಮೆರಿತಾಳೆ. ನನಗೇನಾದ್ರೂ ಹಿಂಗಾಗಿದ್ದಿದ್ರೆ ಏನ್ ಮಾಡ್ತಿದ್ದೆಪ್ಪ? ಯಾರಿಗಾದ್ರೂ ಸುಪಾರಿ ಕೊಟ್ಟು ಅವಳನ್ನ ಕಿಡ್ನಾಪ್ ಮಾಡಿಸಿ ಇನ್ನು ಜನ್ಮದಲ್ಲಿ ಈ ತರ ನಿರ್ಧಾರಗಳನ್ನ ತಗೊಂಬಾರ್ದು. ಹಂಗ ಕಾಟ ಕೊಡ್ತಿದ್ದೆ ಅವಳಿಗೆ. ಈ ಕೊಬ್ಬು ತೋರ್ಸ್ತಾರಲ್ಲ, ಅವ್ರನ್ನ ಯಾವತ್ತೂ ಸುಮ್ನೆ ಬಿಡಬಾರ್ದು ಕಣ್ರೋ. ಗೀತಾನು ಹಾಗೆ ಅನ್ಕೊಂಡು ವಿಜಯ್ಗೆ ಒಂದು ಪಾಠ ಕಳಿಸ್ಬೇಕು ಅಂತ ಈ ತರ ಎಲ್ಲ ಮಾಡ್ತಿದ್ರೆ? ಆ ರೀತಿ ಯೋಚನೆ ಮಾಡಿದ್ರೆ ನಮ್ ಮ್ಯೂಸಿಕ್ ಕೊಪ್ಪು ತೋರಿಸ್ತಾ ಇದ್ದಿ ಸತ್ಯ ಬಿಡು. ಅಯ್ಯೋ, ದುಡ್ಡಿರೋರ್ಗ ಅವೆಲ್ಲ ಕಾಮನು. ನಮ್ಮಂತ ದುಡ್ಡಿಲ್ದೇವ್ರಾದ್ರೆ ಜಿ ಹುಜೂರ್ ಅನ್ಕೊಂಡಿರ್ಬೇಕು. ಆ ಬುದ್ಧಿ ಗೀತಾಗೂ ಬರ್ಬೇಕು. ಆ ಗೀತಾ ಯಾವಾಗ್ಲೂ ಮಾತಿಗೆ ಮುಂಚೆ ಸ್ವಾಭಿಮಾನ ಇದೆ ಸ್ವಾಭಿಮಾನ ಇದೆ ಅಂತ ಹೇಳ್ತಾ ಇರ್ತಾಳಲ್ಲ. ಹಾಗಾದ್ರೆ ದುಡ್ಡಿಗಿನ ಸ್ವಾಭಿಮಾನ ದೊಡ್ಡದಾ? ಇಲ್ಲ ಕಣ, ದುಡ್ಡಿನ ಮುಂದೆ ಸ್ವಾಭಿಮಾನ ಸೋಲ್ಲೇಬೇಕು. ಅದಕ್ಕೆ ನಾವು ವಿಜಿಗೆ ಏನಾದ್ರೂ ಸಹಾಯ ಮಾಡ್ಲೇಬೇಕಣ. ಅಷ್ಟ್ರಲ್ಲಿ ಗೀತಾ ಅವ್ರ ಕೊಬ್ಬನ್ನೆಲ್ಲ ಕರಗಿಸ್ಬಿಟ್ಟಿರ್ತಾಳೆ ಅನ್ಸುತ್ತೆ. ಆ ಗೀತಾ 100% ಅವ್ರು ಮಾಡ್ತಾರೋ ಕೆಲ್ಸ ಎಲ್ಲ ನೋಡಿ ಹೆಮ್ಮೆಯಿಂದ ನಗ್ತಾ ಇರ್ತಾಳೆ. ಅತ್ತೆ ಬನ್ನಿ, ಎಲ್ಲ ನಡೀರಿ ನಡೀರಿ, ಶುರು ಮಾಡಿ. ಇಲ್ಲಿಂದ ಶುರು ಮಾಡಿ, ಶುರು ಮಾಡಿ. ಬನ್ನಿ ಅತ್ತೆ, ಬನ್ನಿ ಬನ್ನಿ. ಯಜಮಾನ್ರೆ ಬನ್ನಿ ಬನ್ನಿ. ಅತ್ತೆ ನೋಡಿ, ಇಲ್ಲಿಂದ ಏಕ ಕಸ ಇದೆ. ಇಲ್ಲಿಂದ ಶುರು ಮಾಡೋಣ. ಹಾ ಶುರು ಮಾಡಿ ಅತ್ತೆ, ಶುರು ಮಾಡಿ. ಯಜಮಾನ್ರೆ ಇಲ್ಲಿಂದ ಶುರು ಮಾಡಿ. ಎಲ್ಲಾ ಜನರು ಶುದ್ಧವಾಗಿರ್ಬೇಕು ಅನ್ನೋ ಏಕೈಕ ಉದ್ದೇಶ ಹೊತ್ತ ಮಹಿಳಾ ಮಣಿ ಭಾನುಮತಿ ಅವ್ರಿಗೆ ನನ್ ಗಂಡಂಗೆ ಜೈ, ನನ್ ಗಂಡಂಗೆ. ಸಾಕು ಸಾಕು ಸಾಕು, ಎಷ್ಟು ಹೋಗಿರ್ತೀರಾ? ಸಾಕು ನೋಡಿ, ನನ್ನ ತಂಗಿಯಮ್ಮನ ಜೊತೆ ನೀವು ಸ್ವಲ್ಪ ಕೆಲಸ ಕೈ ಹಾಕಿದ್ರೆ ಕೆಲಸ ಬೇಗ ಮುಗಿಯುತ್ತೆ. ಅಯ್ಯಯ್ಯೋ ತಾರಣ ಅಂಕಲ್, ನೀವು ತುಂಬಾ ತಪ್ಪು ಮಾತಾಡ್ತಿದ್ದೀರಾ. ಯಾಕಮ್ಮ? ನಾವ್ ಇಬ್ರೇ ಕೆಲಸ ಮಾಡ್ಬೇಕಂತ ಭಾನುಮತಿ ಅಮ್ಮ ನನ್ ಗಂಡ ಬಂದಿರ್ಬೇಕಾರೆ ನೀವ್ ಯಾಕೆ ಅಂಕಲ್ ಮಧ್ಯದಲ್ಲಿ ಮೂಗ್ ತೋರಿಸ್ತೀರಾ? ಪಾಪ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಂಕಲ್.
ನಿಮ್ಗೆ ಇಷ್ಟ ಆದ್ರೆ ನಿಮ್ಗೂ ಒಂದ್ ಪರ್ಕೆ ಕೊಡ್ತೀನಿ ತಾರಣ್ಣ ಅಂಕಲ್, ನೀವು ಗುಡ್ಸಿ. ಬೇಡಪ್ಪ ಮತ್ತೊಬ್ಬನ ಪುಣ್ಯ ಕಿತ್ಕೋಬಾರ್ದು, ಮಾ ಪಾಪ ಅದು. ಬೇಕಾದ್ರೆ ನಿಮ್ ಜೊತೆ ಕಮೆಂಟ್ರಿ ಮಾಡ್ತೇನೆ. ಮಾ ತಾಯಿ ಮತ್ತು ವಿಜಯ್ ಕುಮಾರನಿಗೆ ಜೈ. ತಂಗಿಯಮ್ಮ ತುಂಬಾ ಚೆನ್ನಾಗಿ ಗುಡಿಸ್ತಾ ಇದೆಯಾ. ಈ ತರನೂ ಗುಡಿಸಬಹುದು ಅಂತ ಸಮಾಜಕ್ಕೊಂದು ಹೊಸ ಗುಡಿಸೋ ರೀತಿನ ನೀನು ಇವತ್ತು ಇಂಟ್ರೊಡ್ಯೂಸ್ ಏನ್ ಮಾಡ್ತಿದ್ಯಾ. ತುಂಬಾ ಚೆನ್ನಾಗಿದೆ. ಕೀಪ್ ಇಟ್ ಅಪ್. ತುಂಬಾ ಅದ್ಭುತವಾಗಿ ಗುಡಿಸ್ತಾ ಇದೆಯಾ. ತಾರಣ್ಣ ಅಂಕಲ್, ಒಂದ್ ನಿಮಿಷ. ನೀವು ಯಾಕೆ 24 ಗಂಟೆ ಈ ಪಿಸ್ತೂಲ್ ಹಿಡ್ಕೊಂಡು ಓಡಾಡ್ತೀರಾ? ಹಲೋ, ಇಲ್ಲಿಗೆ ಫೋಕಸ್ ಮಾಡಿ. ತಾರಣ್ಣ ಅಂಕಲ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು. ಆದ್ರೆ ಬರೀ ತಂಗಿಯಮ್ಮ ಅಂತ ಅನ್ಬೇಡಿ, ನಿಮ್ ಬಾವಾಜಿ ರೆಫರೆನ್ಸ್ ತನ್ನಿ. ಹೌದಲ್ಲ? ಮಂತ್ರಿ ಸೂರ್ಯಪ್ರಕಾಶ್ ಅವರ ಶ್ರೀಮತಿಯಾಗಿ ಬಂದು ಅಂತ ಭವ್ಯ ಬಂಗಲೆಯ ಏನೋ ಸೊಸೆಯಾಗಿ ನಿಂದು ಈ ಬೀದಿ ಬೀದಿ ಗುಡಿಸಿ ಗುಂಡಾಂತರ ಮಾಡುವ ಗುಡಿಸಿ ಚೊಕ್ಕಟವಾಗಿಡುವಂತ ಕೆಲಸ ಏನಿದೆ, ಇದು ಅಂತಿಂತ ಕೆಲಸವಲ್ಲ ಬಂಧುಗಳೇ. ಯಜಮಾನ್ರೆ, ಸುಸ್ತಾಗಿದ್ರೆ ಹೇಳಿ, ಕುಡಿಯೋದಕ್ಕೆ ನೀರ್ ಕೊಡ್ತೀನಿ. ಬೇಕಾಗಿಲ್ಲ. ಓಕೆ ಓಕೆ. ಅತ್ತೇಮ್ಮ, ನಿಮಗ್ ಬೇಕಾ? ಆಡ್ಕೊಳಕ್ ಬಂದೇನೆ. ಅಯ್ಯಯ್ಯೋ ಇಲ್ಲ ಅತ್ತೆ, ಇದೆಲ್ಲ ಯಾಕೆ ಅನ್ಭವಿಸ್ತಿದ್ರ ಅಂತ ಹೇಳೋಗಕ್ ಬಂದೆ. ಕಣ್ಮಣಿ ಮೇಲೆ ಕಸ ಸುರಿದು ಈಗ ಇದನ್ನ ಉಚ್ಕೋ ಅಂತ ಹಿನಾಯವಾಗಿ ಹೇಳಿದ್ರಲ್ಲ, ಅದಕ್ಕೆ ಈ ಉತ್ತರ. ಈ ಉತ್ತರಕ್ಕೆ ಇನ್ನೊಂದು ಉತ್ತರ ಸಿಗುತ್ತೆ, ಮರಿಬೇಡ. ಅತ್ತೆಮ್ಮ, ನೀವು ನಿಮ್ ಮಗನ್ ಮಾತ್ ಕೇಳಿ ಮನ್ಸಲ್ಲಿ ಆಸೆ ಇಡ್ಕೋಬೇಡಿ. ಯಾಕಂದ್ರೆ ಅವನ್ ಹೇಳಿದ್ ಯಾವ್ದು ಇಲ್ಲಿ ತನಕ ಆಗಿಲ್ಲ. ಯಥಾ ತಾಯಿ ತಥಾ ಮಗ. ಬೀದಿ ಗುಡಿಸ್ತಿರುವ ಅತ್ತೆಗೆ ಸೊಸೆಯಿಂದ ಟಿಪ್ಸ್. ಅತ್ತೆ ಸೊಸೆ ಹೇಗಿರ್ಬೇಕು ಅಂತ ಸಮಾಜಕ್ಕೊಂದು ಈ ಮೂಲಕ ಸಂದೇಶವನ್ನು ಕೊಡ್ತಿದ್ದಾರೆ. ಇದನ್ನೆಲ್ಲ ನಾವು ಪಾಲಿಸಬೇಕಾಗಿರುವಂತಹದ್ದು ನಮ್ಮ ಧರ್ಮ. ಅಣ್ಣ, ಜನರು ಮಧ್ಯೆ ನನಗೆ ರಿಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಕೊಂಕು ಮಾತಾಡ್ತಿದ್ಯೇನೆ. ಕೊಂಕು ನಾನ್ ಮಾತಾಡ್ತಿಲ್ಲ ಅತ್ತೆಮ್ಮ, ಅದು ನಿಮ್ ಅಣ್ಣ ಮಾತಾಡ್ತಿರೋದು. ನಾನೇದ್ರು ಕೊಂಕುನ ತಿದ್ದು ಮಾತಾಡ್ತೀನಿ, ತಿತ್ತೀನಿ. ಅತ್ತೆಮ್ಮ, ಕೆಲ್ಸನ ಮುಂದುವರ್ಸಿ ಅತ್ತೆಮ್ಮ. ಯಜಮಾನ್ರೆ, ನೀವು ಕೆಲ್ಸನ ಮುಂದುವರ್ಸಿ. ಕಮಲಕ್ಕ, ಏನ್ ನೋಡ್ತಾ ನಿಂತಿದ್ಯಾ? ಗುಡ್ಸು. ಲೈವ್ ಹೋಗ್ತಾ ಇದೆ, ಮೂಗು ಮುಳುಗಾಗಿದೆ, ಇನ್ನು ಮುಂಡಸ್ತಿ ಚಿಂತೆ. ಗುಡ್ಸ. ಬೆವರ್ತಿದ್ಯಾ? ಮುಖದಲ್ಲಿ ಬೆವರು ಸುರಿತಾ ಇದ್ರು ಬಡವರ ಬೀದಿಗೆ ತನ್ನ ಬೆವರನ್ನ ಚೆಲ್ಲಿ ಕ್ಲೀನ್ ಮಾಡ್ತಿರುವಂತ ಮಂತ್ರಿಯವರ ಶ್ರೀಮತಿಯವರನ್ನ ಕೆಲಸವನ್ನ ನೋಡ್ತಾ ಇದ್ರೆ ಊರಲ್ಲಿರೋ ಅಷ್ಟು ಸ್ಲಮ್ ಅವರೆಲ್ಲ ಬಂದು ನಮ್ಮ ಬೀದಿ ಗುಡಿಸಿ ಅಂತ ಕೇಳೋ ಹಾಗಿದೆ. ಮೊದ್ಲು ಮೈಕ್ ಆಫ್ ಮಾಡು, ಇಲ್ಲ ಅಂದ್ರೆ ಅಟ್ಟಾಡಿಸ್ಕೊಂಡು ಹೊಡಿತೀನಿ. ಏನು ಇವ್ರಿಗೆಲ್ಲ ಎಪಿಸೋಡ್ ಮಾಡ್ಕೊಡ್ಬೇಕು ಅಂತಿದ್ಯಾ? ಯಾಕೆ ತಂಗಿವ ಸ್ಮೆಲ್ ಹೊಡಿತಿದೆಯಲ್ಲ, ಡಿಯೋಡ್ರೆಂಟ್ ತರಲ್ಲ? ಅಣ್ಣ, ಬಾಯಿ ಮುಚ್ಕೊಂಡು ನಿನ್ ಕಮೆಂಟ್ರಿ ನಿಲ್ಸು. ಏನ್ ಇಡೀ ಊರಿನ ಸ್ಲಮ್ ಅವರೆಲ್ಲ ಬಂದ್ಬಿಟ್ಟು ನನ್ನ ನಾವು ಸ್ಲಮ್ ಗುಡ್ಸು ಅಂತ ಕೇಳ್ಬೇಕಾ? ಏನ್ ತಂಗಿವ, ನನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ನಾನು ನಿನ್ನ ಬಿಲ್ಡಪ್ಗೋಸ್ಕರ ಹೇಳ್ತಾ ಇದ್ದೀನಿ ತಂಗಿವ. ನನ್ನ ಬಿಲ್ಡಪ್ ಆಗಿರ್ಲಿ, ಮೊದ್ಲು ಆ ಗೀತಾ ಇಲ್ಲೇ ಮುಕ್ಕರ್ಸ್ ಬಿಡೋ ಹಾಗೇನಾದ್ರೂ ಮಾಡು, ನನಗದು ಸಮಾಧಾನ ಕೊಡುತ್ತೆ. ಈಗ್ಲೇ ಆ ಕೆಲ್ಸ ಮಾಡ್ತೀನಮ್ಮ.
ಅಮ್ಮ ಈಗ ಕೆಲಸ ಮಾಡಿ ಮುಗಿಸ್ತೀನಮ್ಮ. ಏನ್ ಹೇಳ್ತಿದ್ಯಾ? ನೋಡ್ತಾ ಇರ್ಮಮ್ಮ, ಆ ಗೀತನ್ ಮಾತಾಡ್ಸ್ತಾ ಅವಳ ಗಮನನ ಬೇರೆ ಕಡೆ ತಿರುಗ್ಸೋ. ಮಿಕ್ಕಿದ್ದೆಲ್ಲ ನಾನ್ ಮಾಡ್ತೀನಿ. ಹಿಡ್ಕೋ ಇದು. ಅಣ್ಣ ಅವ್ ನೋಡ್ತಂಗೆ ಬಿದ್ದ ನನ್ ಕೈಲಿ ಕೊಟ್ಗೆ ನಾನ್ ಬೇಡನು. ತಂಗೆ ಬಾ, ಹಿಡ್ಕೊ, ಬೇಗ ಆಗುತ್ತೆ ಕೆಲಸ. ಅಲ್ಲ ಬೇಡ ಅಂದ್ರೆ ಬೇಡ. ಹಲೋ ಪುಟಿ, ಇಲ್ವಾ? ಅಲ್ಲ ನೀವು ಇಬ್ಬರೇ ಮಾತಾಡಿದ್ರಿ, ಇಲ್ಲೇ ನಂಗೆ ಬಂದ್ರಿ, ಸ್ಟುಡಿಯೋದಲ್ಲೇ ಮಾತಾಡ್ಬೋದಿತ್ತಲ್ಲ. ಸಂತೋಷ್, ಕ್ಯಾಮ್ರಾಮ್ಯಾನ್ ಸಂತೋಷ್ ಜೊತೆ ಪೂವಮ್ಮ ಬಾಮ್ಮ. ನಿಮ್ ಮತ್ತೆ ಅವರು ಆ ರೀತಿ ಕೊಳಗೇರಿಯನ್ನ ಕ್ಲೀನ್ ಮಾಡ್ತಾ ಇದಾರೆ. ನಮ್ ಅತ್ತೆ ಮಾತ್ರ ಅಲ್ಲ, ನನ್ ಗಂಡ ಕೂಡ ಮಾಡ್ತಾ ಇದಾರೆ. ರೈಟ್ ಮೇಡಮ್, ನೀವ್ ಮನೆಯವರಾಗಿ ನೀವ್ ಯಾಕೆ ಭಾಗವಹಿಸ್ತಾ ಇಲ್ಲ? ಅಯ್ಯೋ ಆ ತರ ಎಲ್ಲ ಏನಿಲ್ಲ, ನನ್ಗೂ ಇದ್ರಲ್ಲಿ ತುಂಬಾ ಆಸಕ್ತಿ ಇತ್ತು. ಹಾಗಾದ್ರೆ ನಿಮ್ಗೂ ಒಂದು ಪೊರಕೆ ತಂದು ಕೊಡೋದಾ ಗೀತಮ್ಮ? ನನಗೂ ಇಷ್ಟ ಇದೆ ತಾರಣ ಅಂಕಲ್. ಆದ್ರೆ ನಮ್ಮ ಅತ್ತೆ ಅಮ್ಮ ಇದು ನಾನು ಮತ್ತೆ ನನ್ ಮಗ ಮಾಡ್ತಿರೋ ತಪಸ್ಸು, ಇದಕ್ ಯಾರ್ ಸಪೋರ್ಟು ಬೇಕಾಗಿಲ್ಲ ಅಂದ್ರು. ಇಲ್ಲ ಅಂದಿದ್ರೆ ನಮ್ ತಾರಣ ಅಂಕಲ್ ಸುಮ್ನೆ ಇರ್ತಿದ್ರ? ಅವ್ರ ಕೈಲೂ ಪೊರಕೆ ಇರ್ತಿತ್ತು ಅಲ್ವಾ ತಾರಣ ಅಂಕಲ್? ಓಕೆ, ನಾನು ಆಮೇಲೆ ಬರ್ತೀನಿ. ಅಯ್ಯೋ ಯಜಮಾನ್ರೆ, ನೀವೇ ಬಿದ್ಬಿಟ್ರಾ? ಅಲ್ಲ ಬಿದ್ದಿದ್ದಲ್ಲ ಜಸ್ಟ್ ಮಿನಿಟ್. ಮಹಾಜನಗಳೇ, ನಮ್ಮ ಮಾನ್ಯ ಮಂತ್ರಿಗಳವರ ಮಗರಾದ ಶ್ರೀಯುತ ವಿಜಯ್ ಕುಮಾರ್ ಅವರು ಮೊದಲನೇ ಹಂತದ ಕೆಲಸ ಗುಡಿಸೋ ಕೆಲಸವನ್ನೆಲ್ಲ ಕಂಪ್ಲೀಟ್ ಮಾಡಿ ಈಗ ಎರಡನೇ ಹಂತವಾಗಿ ಇವರು ಕೊಚ್ಚ ಕ್ಲೀನ್ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ತಟ್ಟಿ ಚಪ್ಪಾಳೆ.